ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಖುದ್ದು ಬೀದರ್ಗೆ ಭೇಟಿ ನೀಡಿದ್ದಾರೆ ರೈಲ್ವೆ ಎಸ್ಪಿ ಡಾಕ್ಟರ್ ಸೌಮ್ಯಲತಾ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕಳೆದೆರಡು ದಿನಗಳಿಂದ ಬೀದರ್ನಲ್ಲೇ ಮೊಕ್ಕಾಂ ಹೂಡಿದ್ದಾರೆ ರೈಲ್ವೆ ಎಸ್ಪಿ ಡಾಕ್ಟರ್ ಸೌಮ್ಯಲತಾ. 3 ಪೊಲೀಸ್ ತಂಡಗಳಿಂದ ಕೇಸ್ ತನಿಖೆ ಆಗ್ತಾ ಇದೆ. ಡೆತ್ ನೋಟ್ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ರೈಲ್ವೆ ಪೊಲೀಸರು. ಗುತ್ತಿಗೆದಾರ ಸಚಿನ್ ಬರೆದಿಟ್ಟಂತಹ ಡೆತ್ ನೋಟ್ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಒಂದ್ ಕಡೆ ಈಗಾಗಲೇ ಪ್ರಕಾಶ್ ಕಪನೂರು ಆರೋಪವನ್ನ ಮಾಡ್ತಾ ಇದ್ರು ಸಚಿನ್ ವಿರುದ್ಧವಾಗಿ. ಅವರು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟ್ ಅಲ್ಲಿ 3 ಫಿಂಗರ್ ಪ್ರಿಂಟ್ಗಳಿದೆ. ಹಾಗಾದ್ರೆ ಯಾರ್ಯಾರು ಬೇಕಂತ ಹೇಳಿ ಸಚಿವರನ್ನ ಸಿಲುಕಿಸೋದಕ್ಕೆ ಈ ರೀತಿಯ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ, ಅಥವಾ ರಾಜು ಕಪನೂರನ್ನ ಸಿಲುಕಿಸೋದಕ್ಕೆ ಈ ರೀತಿಯ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ, ಬೇಕು ಅಂತಲೇ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಪ್ರಕಾಶ್ ಕಪನೂರ್ ಹೇಳ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಖುದ್ದು ಬೀದರ್ಗೆ ರೈಲ್ವೆ ಎಸ್ಪಿ ಡಾಕ್ಟರ್ ಸೌಮ್ಯಲತಾ ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ 2 ದಿನಗಳಿಂದ ಬೀದರ್ನಲ್ಲೇ ಮೊಕ್ಕಾಂ ಹೂಡಿದ್ದಾರೆ. 3 ಪೊಲೀಸರ ತಂಡ ಕೇಸನ್ನ ತನಿಖೆ ನಡೆಸ್ತಾ ಇದೆ. ಹೇಗಾಯ್ತು, ಏನಾಯ್ತು, ಆ ಡೆತ್ ನೋಟ್ನಲ್ಲಿ ಫಿಂಗರ್ ಪ್ರಿಂಟ್ಗಳು ಯಾರ್ಯಾರ್ದಿತ್ತು, ಜೊತೆಗೆ ಎಫ್ಎಸ್ಎಲ್ಗೆ ಕಳುಹಿಸಿರೋದ್ರಿಂದ ಅಲ್ಲಿನ ರಿಪೋರ್ಟ್ ಏನ್ ಬರುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಈ ಒಂದು ಕೇಸ್ ಬೇರೆಯದ್ದೇ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಈಗಾಗಲೇ ಸಚಿನ್ ಆರೋಪ ಮಾಡಿರುವಂತೆ ರಾಜು ಕಪನೂರ್ ವಿರುದ್ಧವಾಗಿ ಆರೋಪವನ್ನ ಮಾಡಿದ್ದು, ಈಗ ತನಿಖೆ ಹಂತ ಕೂಡ ಚುರುಕುಗೊಂಡಿರುವಂತದ್ದು. ಇನ್ನೊಂದು ಕಡೆ ಪ್ರಕಾಶ್ ಕಪನೂರು ಸಚಿನ್ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 3 ಪೊಲೀಸರ ತಂಡ ಕೂಡ ಬೀದರ್ಗೆ ತೆರಳಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಸುರೇಶ್? ಖಂಡಿತವಾಗ್ಲೂ ಮಧು ನಾಗರಾಜ್, ಏನಂತಂದ್ರೆ ರಾಜ್ಯಾದ್ಯಂತ ಸಚಿನ್ನ ಮುಟ್ಟಿರ್ತಕ್ಕಂಥ ಸಚಿನ್ ಆತ್ಮಹತ್ಯೆ ಪ್ರಕರಣ ರೈಲ್ವೆ ಪೊಲೀಸರು ಈಗ ಗಂಭೀರವಾಗಿ ತೆಗೆದುಕೊಂಡಿತ್ತು. ಮತ್ತೇನು ಖುದ್ದಾಗಿ ಈ ರೈಲ್ವೆ ಎಸ್ಪಿ ಸೌಮ್ಯಲತಾನೆ ಕಳೆದ 2 ದಿನದಿಂದ ಬೀದರ್ನಲ್ಲಿ ಬಂದು ಮುಕ್ಕಾಂ ಹೂಡಿರ್ತಕ್ಕಂಥದ್ದು. ಕಳೆದ 2 ದಿನದಿಂದನೂ ಕೂಡ ಎಲ್ಲ ಆಯಾಮದಿಂದನೂ ಕೂಡ ಇಲ್ಲಿ ತನಿಖೆನ ಮಾಡ್ತಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇನು ಕೂಡ ಬೀದರ್ ಜಿಲ್ಲೆ ಬಾಲ್ಕೆ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮಕ್ಕೆ ಹೋಗಿ ಸಚಿನ್ ಅವರ ಸಹೋದರಿಯರನ್ನು ಕೂಡ ಸುಮಾರು ಒಂದು 2 ಗಂಟೆಗಳ ಕಾಲ ವಿಚಾರಣೆ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅವರು ಡೆತ್ ನೋಟ್ ಅಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಬ್ಬ ಹೆಸರು ಕೂಡ ಅಲ್ಲಿನ ಉಲ್ಲೇಖನ ಮಾಡಿದ್ರು. ಅವ್ರು ಎಲ್ಲರ ಬಗ್ಗೆನೂ ಕೂಡ ಏನು ಆ ಸಚಿನ್ ಅವರ ಸಹೋದರಿಯಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಕೂಡ ಗ್ರಾಮಸ್ಥರ ಕೆಲವೊಂದು ಜನರನ್ನು ಕೂಡ, ಯಾಕಂದ್ರೆ ಸಚಿನ್ ಅವರಿಗೆ ಆಪ್ತ ಆಗಿರ್ತಕ್ಕಂಥ ಕೆಲವು ಜನರನ್ನು ಕೂಡ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬೀದರ್ನಲ್ಲಿ ಮುಕ್ಕಾಂ ಹೂಡಿರ್ತಕ್ಕಂಥ ಎಸ್ಪಿ ಸೌಮ್ಯಲತಾ ಏನಿದ್ದಾರೆ, ಈಗಾಗಲೇ 3 ತಂಡನೂ ಕೂಡ ರಚನೆ ಮಾಡಿದ್ದಾರೆ. ಇಂದು ಬಹುಶಃ ಇವತ್ತೇನು ಕಲಬುರಗಿಗೂ ಕೂಡ ಹೋಗುವಂತ ಸಾಧ್ಯತೆಯನ್ನು ಕೂಡ ಇದೆ. ಯಾಕಂದ್ರೆ ಕಲಬುರಗಿ ಅವರು ಏನು ಡೆತ್ ನೋಟ್ ಅಲ್ಲಿ ಸುಮಾರು ಏನು 6 ಜನರ ಹೆಸರನ್ನ ಬರೆದಿದ್ರು. ಅವ್ರು ಎಲ್ಲರೂ ಕೂಡ ಇವತ್ತು ಕಲಬುರಗಿ ಹೋಗಿ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಸಾಧ್ಯತೆನೂ ಕೂಡ ಇದೆ. ಹೀಗಾಗಿ ಅವರು ಕಳೆದ 2 ದಿನದಿಂದ ಕೂಡ ಇಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನೂ ಕೂಡ ಅವರು ಈ ತನಿಖೆಯನ್ನು ಕೂಡ ಸಾಕಷ್ಟು ಅವರು ಗಂಭೀರವಾಗಿ ರೈಲ್ವೆ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಏನು ಕೇಳಿ ಬರ್ತಾ ಇತ್ತು, ರೈಲ್ವೆ ಪೊಲೀಸರು ಈ ಪ್ರಕರಣ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ, ಇದನ್ನ ಹಳ್ಳ ಇರಿಸೋ ಕೆಲಸನ ಮಾಡ್ತಾರೆ ರೈಲ್ವೆ ಪೊಲೀಸರು ಅಂತ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಹೀಗಾಗಿ ಇದು ಸಾರ್ವಜನಿಕ ವಲಯದಲ್ಲಿ ಈ ಮಾತು ಕೇಳಿ ಬರ್ತಿದ್ದಂತೆ ಈಗಾಗಲೇ ರೈಲ್ವೆ ಎಸ್ಪಿ ಆಗಿರ್ತಕ್ಕಂಥ ಸೌಮ್ಯಲತಾ ಕಳೆದ 2 ದಿನದಿಂದನೂ ಕೂಡ ಇಲ್ಲೇ ಬೀದರ್ನಲ್ಲಿ ಮುಕ್ಕಾಂ ಹೂಡಿ ಪ್ರತಿಯೊಂದು ಆಯಾಮದಿಂದನೂ ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ವಿಚಾರದ ಬಗ್ಗೆ ಅವರನ್ನ ಇವತ್ತು ಮಾತಾಡಿಸಲಿಕ್ಕೆ ಸೌಮ್ಯಲತಾ ಅವರನ್ನ ಮಾತಾಡಿಸಲಿಕ್ಕೆ ನಾವು ಹೋದ್ರು ಕೂಡ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಅವರು ಕೊಡಲಿಲ್ಲ. ಯಾಕಂದ್ರೆ ತನಿಖೆಯನ್ನು ಕೂಡ ಇಲ್ಲಿ ನಡೀತಾ ಇದೆ. ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ನಾವು ಮಾತನಾಡೋದು ಸರಿ ಅಲ್ಲ ಅಂತ ಏನೋ ಅವರು ಹೋದ್ರು ಅಂತಾನೆ ಹೇಳ್ಬೋದು. ಓಕೆ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.